ಎಲ್ಲರಿಗೂ ನಮಸ್ಕಾರ. ಅಮ್ಮ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ವರಮಹಾಲಕ್ಷ್ಮೀ ದೇವಿಗೆ ಸೀರೆಯನ್ನು ಸುಲಭವಾಗಿ ಹೇಗೆ ಉಡಿಸೋದು ಅಂತ ತೋರಿಸ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಫಸ್ಟ್ ಸೀರೆನ ನಾನು ಅರ್ಧ ಭಾಗಕ್ಕೆ ಮಡ್ಚ್ಕೊಂಡಿದ್ದೀನಿ. ಮಡ್ಚ್ಕೊಂಡ ನಂತರ ನೋಡಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ನೆರಿಗೆಗಳನ್ನು ಮಾಡ್ಕೋತಾ ಇದ್ದೀನಿ. ಜಾಸ್ತಿ ನೆರಿಗೆಗಳು ಬರಬೇಕು, ಆ ರೀತಿ ನಾವು ನೆರಿಗೆಗಳನ್ನು ಮಾಡ್ಕೋಬೇಕು. ನೋಡಿ ಹೀಗೆ ಒಂದು 18ರಿಂದ ಒಂದು 20-25 ನೆರಿಗೆಗಳು ಬರುತ್ತೆ, ಅಷ್ಟು ಮಾಡ್ಕೊಳ್ಳಿ. ಅದಾದಮೇಲೆ ಸೆರಗಿನ ಭಾಗದ ಕಡೆಯೂ ಅಷ್ಟೇ ಸ್ವಲ್ಪ ಜಾಸ್ತಿನೇ ಬಿಟ್ಕೋಬೇಕಾಗತ್ತೆ. ಈ ರೀತಿ ಎಷ್ಟಾಗುತ್ತೋ ಅಷ್ಟು ಪ್ಲೀಟ್ಸನ್ನು ನೀವು ಮಾಡಿಕೊಂಡು, ತುಂಬ ಅಗಲವಾಗಿ ಮಾಡಿದ್ರೆ ಜಾಸ್ತಿ ಬರಲ್ಲ, ಸ್ವಲ್ಪ ಮೀಡಿಯಮಾಗಿ ಮಾಡ್ಕೊಳ್ಳಿ. ಹಾಗೆ ಅಲ್ಲಲ್ಲಿ ಕ್ಲಿಪ್ ಹಾಕ್ಕೊಳ್ಳಿ ನಿಮಗೆ. ಅದಾದಮೇಲೆ ಸೆರಗಿನ ಕಡೆಯೂ ಅಷ್ಟೇ ನಾನು ಈ ರೀತಿ ಚಿಕ್ಕ ಚಿಕ್ಕದಾಗಿಯೇ ಪ್ಲೀಟ್ಸನ್ನು ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನು ಅರ್ಧಕ್ಕೆ ಮಡಚಿರೋದ್ರಿಂದ ಒಂದು 5-6 ಪ್ಲೀಟ್ಸ್ ಬರುತ್ತೆ, ಅಷ್ಟೇ ಸಾಕಾಗತ್ತೆ. ಅದನ್ನು ಮಾಡಿಕೊಂಡು ಅಲ್ಲಲ್ಲಿ ಒಂದು 3-4 ಕಡೆ ಈ ರೀತಿ ಕ್ಲಿಪ್ಪನ್ನು ಹಾಕಿ ರೆಡಿ ಮಾಡಿ ಇಟ್ಕೋತೀನಿ. ಸೆರಗು ಹಾಗೆ ಸೀರೆನ ಫೋಲ್ಡ್ ಮಾಡಿ ರೆಡಿಯಾಗಿದೆ. ಇವಾಗ ನೋಡಿ ಈ ರೀತಿ ಸ್ವಲ್ಪ ಜಾಸ್ತಿನೇ ಬಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ಸೀರೆ ಹೇಗೆ ಉಡಿಸೋದು ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಒಂದು ಮಣೆ ಇಟ್ಟು ಅದ್ರ ಮೇಲೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಇಲ್ಲಿ ನೋಡಿ, ನಾನು ಮೇಲ್ಭಾಗಕ್ಕೆ ಮಾತ್ರ ಒಂದು ಕ್ಲಿಪ್ಪನ್ನು ಹಾಕ್ಕೊಂಡಿರೋದು, ಕೆಳಭಾಗಕ್ಕೆ ಕ್ಲಿಪ್ಪನ್ನು ಹಾಕ್ಕೊಂಡಿಲ್ಲ. ಏನು ಕ್ಲಿಪ್ ಹಾಕಿದ್ದೀನಿ ಅದೇನು ಪಾತ್ರೆಯಲ್ಲಿ ನಾನು ಅರ್ಧದಷ್ಟು ಅಕ್ಕಿ ತೊಗೊಂಡಿದ್ದೆ, ಅದರಲ್ಲಿ ಸೀರೆನ ಅದರೊಳಗಡೆ ಸೇರಿಸಿದ್ದೀನಿ. ನೆಕ್ಸ್ಟ್ ಇವಾಗ ನೆರಿಗೆಗಳನ್ನು ನೋಡಿ ಈ ರೀತಿ ಸೆಟ್ ಮಾಡ್ಕೊಳ್ಳಿ. ಜಾಸ್ತಿ ನೆರಿಗೆಗಳು ಬಂದಿರೋದ್ರಿಂದ ನೀಟಾಗಿ ಸೆಟ್ ಮಾಡ್ಕೊಳ್ಳಿ. ಸೆಟ್ ಮಾಡಿಕೊಂಡು ಅಲ್ಲಿಗೊಂದು ದಾರನ ನಾವು ಕಟ್ಕೋಬೇಕಾಗತ್ತೆ. ಟೈಟಾಗಿ ಕಟ್ಕೊಳ್ಳಿ. ದಾರ ಟೈಟಾಗಿ ಕಟ್ಕೊಂಡ್ರೆ ನೀಟಾಗಿ ಬರುತ್ತೆ, ಆ ನೆರಿಗೆಗಳೆಲ್ಲ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ನಾನು 2 ಮೆಥಡಲ್ಲಿ ತೋರಿಸ್ತಾ ಇದ್ದೀನಿ. ಅಂದರೆ ನಮಗೆ ಕಾಲು ಇದ್ದರೆ ಹೇಗೆ ಉಡಿಸ್ಬೋದು, ಅಂದರೆ ಕಾಲುಗಳು ಏನೂ ಇಲ್ಲ, ನಾವು ಕಾಲುಗಳೇನು ಬಳಸಲ್ಲ ಅಂತಂದರೆ ಆವಾಗ ಹೇಗೆ ನಾವು ಉಡಿಸ್ಬೋದು ಅಂತ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಫಸ್ಟ್ ಮೆಥಡು ಕಾಲುಗಳನ್ನು ಹಿಡ್ದೆ ನಾನು ತೋರಿಸ್ತಾ ಇದ್ದೀನಿ. ಈ ರೀತಿ ನೆರಿಗೆಗಳನ್ನೆಲ್ಲ ರೆಡಿ ಮಾಡಿಕೊಂಡು ಸೆಟ್ ಮಾಡಿಕೊಂಡು ಆದಮೇಲೆ ನಾನಿಲ್ಲಿ ಬ್ಲೌಸ್ ಪೀಸನ್ನು ಕಳಸದ ಬಿಂದಿಗೆಗೆ ಹಾಕ್ತಾ ಇದ್ದೀನಿ. ಈ ರೀತಿ ಕಳಸದ ಬಿಂದಿಗೆನ ಹಾಕೋ ಪೂರ್ಣ ವಿಡಿಯೋನ ನಾನು, ಅಂದರೆ ಪೂರ್ತಿ ಕಂಪ್ಲೀಟ್ ವಿಡಿಯೋನ ನಾನು ನನ್ನ ಚಾನಲ್ನಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನೀವು ಕಂಪ್ಲೀಟಾಗಿ ಡೀಟೇಲಾಗಿ ಬೇಕು ಅಂದರೆ ಅಲ್ಲಿ ನೋಡ್ಬೋದು. ವಿಡಿಯೋನಲ್ಲಿ ನೋಡಿ ಈ ರೀತಿ ನಾನು ತೋರಿಸಿರೋ ರೀತಿ ನೀವು ಹಾಕ್ಕೋಬೋದು. ತುಂಬ ಈಸಿಯಾಗಿ ಹಾಕ್ಕೋಬೋದು, ತುಂಬ ಚೆನ್ನಾಗೂ ಕಾಣಿಸುತ್ತೆ. ನಾನಿಲ್ಲಿ ಒಂದು ಸ್ಟೀಲ್ ಬಿಂದಿಗೆನ ತೊಗೊಂಡಿದ್ದೀನಿ. ನೀವು ಯಾವುದು ಕಳಸ ಇಡೋದಕ್ಕೆ, ತೆಂಗಿನಕಾಯಿ ಹಾಗೆ ಮುಖವಾಡ ಇಡೋದಕ್ಕೆ ಬಳಸ್ತೀರಲ್ಲ, ಅದಕ್ಕೆ ನೀವು ಈ ರೀತಿ ಮಾಡ್ಕೋಬೋದು. ನೋಡಿ ಈ ರೀತಿ ನೀಟಾಗಿ ಒಂದು ಶೇಪ್ ಬರೋ ರೀತಿ ಸೆಟ್ ಮಾಡ್ಕೊಳ್ಳಿ ಬ್ಲೌಸ್ ಪೀಸನ್ನು. ನಾನಿಲ್ಲಿ ಬ್ಲೌಸ್ ಪೀಸಲ್ಲಿ ಬಾರ್ಡರ್ ಇಲ್ಲದೆ ಇರೋದನ್ನು ತೊಗೊಂಡಿರೋದ್ರಿಂದ ಈ ರೀತಿ ಕಾಣಿಸ್ತಾ ಇದೆ. ನೀವು ಬಾರ್ಡರ್ ಇರೋದನ್ನ ಏನಾದರೂ ತೊಗೊಂಡ್ರೆ ಕೆಳಗಡೆಗೆ ಹಾಗೆ ಒಂದು ತೋಳಿನ ಭಾಗಕ್ಕೆ ಬಾರ್ಡರ್ ಬರೋ ರೀತಿ ಸೆಟ್ ಮಾಡ್ಕೋಬೇಕಾಗತ್ತೆ. ಮಾಡಿಕೊಂಡು ಎಕ್ಸ್ಟ್ರಾ ಏನು ಬ್ಲೌಸ್ ಉಳಿದಿರುತ್ತಲ್ಲ ಅದನ್ನು ನಾನು ಹಿಂಭಾಗಕ್ಕೆ ಈ ರೀತಿ ಕಟ್ತಾ ಇದ್ದೀನಿ. ಯಾವುದೇ ಪಿನ್ನೆಲ್ಲ ಹಾಕ್ತಾ ಇಲ್ಲ. ನೋಡಿ ಈಗ ರೆಡಿ ಆಯಿತು. ಇದಕ್ಕೆ ನಾನು ನೀರನ್ನು ತುಂಬ್ಕೋತೀನಿ. ಕೆಳಗಡೆ ಪಾತ್ರೆಗೆ ಅಕ್ಕಿಯನ್ನು ಹಾಕ್ಕೊಂಡಿರ್ತೀನಿ, ಇದಕ್ಕೆ ನಾನು ನೀರನ್ನು ಹಾಕ್ಕೋತೀನಿ. ನೀರನ್ನು ಹಾಕ್ಕೊಂಡು ಇವಾಗ ರೆಡಿ ಮಾಡಿ ಇಟ್ಕೊಂಡಿರುವಂಥ ಕಳಸದ ಬಿಂದಿಗೆನ ನಾವು ನೋಡಿ ಈ ರೀತಿ ಸೀರೆ ಏನು ರೆಡಿ ಮಾಡ್ಕೊಂಡ್ವಿ ಅದಕ್ಕೆ ಫಿಕ್ಸ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನೋಡಿ ಈ ರೀತಿ ನೀಟಾಗಿ ಕೂತ್ಕೋಬೇಕು. ಇದಾದಮೇಲೆ ಇವಾಗ ಸೆರಗನ್ನು ನಾನು ಹಾಕ್ತಾಯಿದ್ದೀನಿ. ಇಲ್ಲಿ ನಾನು ಸ್ವಲ್ಪ ಉದ್ದನೇ ಬಿಟ್ಕೊಳ್ಳೋದಕ್ಕೆ ಹೇಳಿದ್ದೆ. ಕಾರಣ ಇಷ್ಟೇ, ನಾವು ಕಾಲುಗಳನ್ನು ಬಳಸದೇನೂ ಸಹ ನೀಟಾಗಿ ತುಂಬ ಚೆನ್ನಾಗಿ ಸೀರೆನ ದೇವಿಗೆ ಉಡಿಸ್ಬೋದು. ಹಾಗಾಗಿ ಇಲ್ಲಿ ನೋಡ್ತಾ ಇದ್ದೀರಲ್ಲ, ನಾನು ಒಂದು ಕಡೆ ನಾವು ಹೇಗೆ ಸೆರಗನ್ನು ಹಾಕ್ಕೋತೀವಲ್ಲ ಹಾಗೆ ಹಾಕಿಬಿಟ್ಟು ಪಿನ್ ಹಾಕಿಬಿಟ್ಟು ನೆರಿಗೆನ ಸೆಟ್ ಮಾಡಿದ್ದೀನಿ ಭುಜದ ಹತ್ರ. ಅದಾದಮೇಲೆ ಹಾಕಿರೋವಂಥ ಕ್ಲಿಪ್ಪನ್ನೆಲ್ಲ ತೆಗೆದುಬಿಟ್ಟು ನೆರಿಗೆಗಳನ್ನು ಸ್ವಲ್ಪ ಅಗಲ ಮಾಡ್ಕೋತಾ ಇದ್ದೀನಿ, ಅಂದರೆ ಬಿಡಿಸ್ಕೋತಾ ಇದ್ದೀನಿ. ಆವಾಗ ನೀಟಾಗಿ ಕಾಣಿಸುತ್ತೆ. ಇಲ್ಲಿ ನೋಡಿ, ಸ್ವಲ್ಪ ಆ ಕಡೆ ಈ ಕಡೆ ಸ್ವಲ್ಪ ಜಾಸ್ತಿ ನೀವು ಸೀರೆಯ ಒಂದು ಸೆರಗನ್ನು ಬಿಟ್ಕೋಬೇಕಾಗುತ್ತೆ. ಈ ರೀತಿ ಬಿಟ್ಕೊಳ್ಳೋದ್ರಿಂದ ನೋಡಿ ಲುಕ್ಕು ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡ್ತಾ ಇದ್ದೀರಲ್ಲ, ಒಂದು ಕಡೆ ನಾವು ಏನು ಸೆರಗನ್ನು ಹಾಕ್ಕೊಂಡ್ವಿ, ಇನ್ನೊಂದು ಕಡೆ ಎಕ್ಸ್ಟ್ರಾ ಸೆರಗನ್ನು ಸ್ವಲ್ಪ ಮಡಚಿದ್ರೆ
ಕಾಲುಗಳು ಇಟ್ಟಿಲ್ಲ ಅಂದರೂ ಸಹ ನೀಟಾಗಿ ನಾವು ಈ ರೀತಿ ಇಡ್ಬೋದು. ಇದು ಮೊದಲನೇ ಮೆಥಡು. ಇನ್ನು ಎರಡನೇ ಮೆಥಡಲ್ಲಿ ಕೆಳಗಡೆ ನೆರಿಗೆಗಳು ನಾವೇನು ಅಗಲ ಮಾಡಿದ್ವಲ್ಲ ಆ ನೆರಿಗೆಗಳನ್ನು ಬಳಸ್ಕೊಂಡು ಕಾಲುಗಳಿಗೆ ಈ ರೀತಿ ಬಾರ್ಡರ್ ನೀಟಾಗಿ ಕಾಣಿಸೋ ರೀತಿ, ಕಾಲುಗಳ ಶೇಪ್ ಕಾಣಿಸೋ ರೀತಿ ನೀಟಾಗಿ ಈ ರೀತಿ ಹಾಕ್ಬಿಟ್ಟು ಗುಂಡು ಪಿನ್ನು ಇಲ್ಲಾಂದರೆ ಸೇಫ್ಟಿ ಪಿನ್ನನ್ನು ಯೂಸ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳಿ. ಇಲ್ಲಿ ಏನಂದರೆ ಜಾಸ್ತಿ ನೀವು ಗುಂಡು ಪಿನ್ ಎಲ್ಲ ಹಾಕೋದ್ರಿಂದ ಸ್ಯಾರಿ ಹಾಳಾಗ್ಬಿಡುತ್ತೆ. ಹಾಗಾಗಿ ನೋಡಿಕೊಂಡು ಎಷ್ಟು ಎಲ್ಲಿಗೆ ಬೇಕೋ ಅಲ್ಲಿಗೆ ಮಾತ್ರ ಹಾಕ್ಕೊಳ್ಳಿ. ಹಾಕಬೇಕಾದ್ರೂ ಅಷ್ಟೇ ಚೆನ್ನಾಗಿರೋದನ್ನು ನೋಡಿ ಹಾಕಿ. ಬಿಚ್ಚಬೇಕಾದ್ರೆ ಸ್ಯಾರಿ ಹಾಳಾಗಬಾರ್ದು. ಹಾಗಾಗಿ ನೋಡಿ ಈ ರೀತಿ ಇಟ್ಟ ಮೇಲೆ ಅದನ್ನು ಮತ್ತೆ ನಾನು ಇವಾಗ ಬಾರ್ಡರ್ ಏನು ಮಾಡ್ತಾಯಿದ್ದೀನಿ ಅಂದರೆ, ಇವಾಗ ಏನು ಸೆರಗನ್ನು ನಾನು ಹಾಕಿದ್ದೀನಲ್ಲ ಜಾಸ್ತಿ ಇರುತ್ತಲ್ವ, ಅದನ್ನು ಕಾಲಿಗೆ ಸೇರಿಸಿದ್ದೀನಿ ಆ ಬಾರ್ಡ್ರ್ ಕಾಣಿಸೋ ರೀತಿ. ಸೇಮ್ ಇನ್ನೊಂದು ಕಡೆಯೂ ಹಾಗೇ ಜಾಸ್ತಿ ನಾನು ಸೆರಗನ್ನು ಬಿಟ್ಕೊಂಡಿರೋದ್ರಿಂದ ಈ ಕಡೆಯೂ ನಾನು ಕಾಲಿಗೆ ಎಕ್ಸ್ಟ್ರಾ ಬಾರ್ಡರ್ ಮೇಲ್ಗಡೆನೂ ಕಾಣಿಸೋ ರೀತಿ ಹಾಕ್ಕೋಬೋದು. ನಾನು ಹಾಕ್ತಾ ಇರೋದು ನಿಮಗೆ ವಿಡಿಯೋನಲ್ಲಿ ಕಾಣಿಸ್ತಾ ಇರ್ಬೋದು. ಇಲ್ಲಿ ನೋಡಿ ಈ ರೀತಿ ಹಾಕ್ಕೊಂಡು ಎಕ್ಸ್ಟ್ರಾ ಏನಿದೆ ಅದನ್ನು ಈ ರೀತಿ ಕೆಳಗಡೆ ಕಾಲಿನ ಕೆಳಗಡೆಗೆ ಇಟ್ಬಿಟ್ಟು ಮತ್ತು ಇಲ್ಲಿ ನೋಡಿ ಸೆರಗು ಏನಿದೆ ಆ ಭಾಗನ ಈ ರೀತಿ ಫೋಲ್ಡ್ ಮಾಡ್ತಾಯಿದ್ದೀನಿ. ಒಂದು ಕಾಲು ಕೆಳಗಡೆ ಇಟ್ಟಿರೋ ಥರ, ಇನ್ನೊಂದು ಕಾಲು ಒಂದು ಅರ್ಧಕ್ಕೆ ಈ ರೀತಿ ಮಡ್ಚ್ಕೊಂಡಿರೋ ಥರ ನಾನು ಶೇಪನ್ನು ಮಾಡ್ಕೊಂಡಿದ್ದೀನಿ. ನೀವು ಯಾವ ರೀತಿ ಬೇಕಾದರೂ ಮಾಡ್ಕೋಬೋದು. ಒಂದು ಕಾಲ ಮೇಲೆ ಇನ್ನೊಂದು ಕಾಲು ಇಡೋ ರೀತಿ ಮಾಡ್ಬೋದು. ಇಲ್ಲಾಂದರೆ ನೋಡಿ ಹೀಗೂ ಸಹ ಸ್ವಲ್ಪ ಜಾಸ್ತಿ ನೀವು ಸೆರಗನ್ನು ಬಿಟ್ಕೊಂಡ್ರೆ ಈ ಶೇಪಲ್ಲಿ ನೀವು ಮಾಡ್ಕೋಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಸರಿ ವರಮಹಾಲಕ್ಷ್ಮಿಗೆ ಟ್ರೈ ಮಾಡಿ ನೋಡಿ.